ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಉರ್ವಶಿ, ಯೋನಿಸ್ಯ ಇರ್ಬೋದು ಏಳು. ಏ ಸರ್ಪ್ರೈಸು ಅಂದ್ರೆ ಅದೇಯ, ಬುದ್ದು ತಾಯಿ ಆಗ್ತಾವಳೆ. ಪದ್ಮಿನಿ ತಾಯಿ ಆಗದ? ಅದ್ ಹೆಂಗ್ ಸಾಧ್ಯ? ಪದ್ದು ನಂದನ್ ಮಧ್ಯೆ ಮನಸ್ತಾಪ ಐತೆ. ಈ ಹೊತ್ನಾಗೆ ಯಾಕಷ್ಟು ಅನುಮಾನ ಕೇಳ್ತಿದ್ಯಾ? 100ಕ್ಕೆ 100 ಈ ವಿಷಯ ಹೇಳಕೆಯ ಅಮ್ಮಾಜಿ ನಮ್ಮನ್ನ ಮನೆ ಕರಿತಿರೋದು. ನಾನಂತೂ ಪೊದ್ದು ನೋಡಕ್ಕೆ ಬರೀ ಕೈಲಿ ಹೋಗಿಲ್ಲಪ್ಪ. ಅವಳಿಗೆ ಇಷ್ಟ ಆಗಿದ್ದನ್ನ ಏನಾರ ಮಾಡ್ಕೊಂಡೆ ಹೋಗ್ತೀನಿ. ಚಕ್ಲಿ ಮಾಡ್ಲಾ? ಅಕ್ಕಿ ಹಿಟ್ಟೈತೆ, ಒಸಿ ಎಣ್ಣೆನೂ ಐತೆ. ಹೋಗ್ಲಿ ಬಿಡು. ಅವಳಿಗೆ ಸಿಹಿ ಏನಾರ ಇಷ್ಟ. ಅವಳಿಗೆ ರವೆ ಉಂಡೆ ಇಷ್ಟ, ಅದನ್ನೇ ಮಾಡ್ತೀನಿ. ಅದ್ಕೆವ್ವ, ನೀವ್ ಇಷ್ಟೊಂದೆಲ್ಲ ಸಂಭ್ರಮ ಪಡ್ಬೇಡಿ ಅದ್ಕೆವ್ವ. ನಮ್ಗ್ ಅನ್ನಿಸ್ತೈತೆ ನೀವ್ ಅನ್ಕೊಂಡಂಗೆ ಏನು ಆಗಿರಕ್ಕಿಲ್ಲ ಅಂತ. ಒಂದ್ಕಿತ ಪದ್ದು ತವ ಫೋನ್ ಮಾಡಿ ಆಗ ವಿಷಯ ಯೋನು ಅಂತ ಹೇಳ್ತೊಳಿರಿ. ಬ್ಯಾಡ ಉರ್ವಶಿ, ಏ ಪದ್ದು ಬೇಕಂತನೆಯ ನಮ್ ಯಾರಿಗೂ ಫೋನ್ ಮಾಡಿ ವಿಷಯ ಹೇಳಿಲ್ಲ. ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಅದ್ಕೆವ್ವ. ನಾನು ಸುಮ್ಕೆ ಅವಳಿಗೆ ಫೋನ್ ಮಾಡ್ತೀನಿ, ಆಗ ಅವಳೆಯ ವಿಷಯ ಯೋನೇ ಇದ್ರು ಹೇಳ್ತಾಳೆ. ಏ ಬೇಡ ಬೇಡ, ಅದೇನದು ಸರ್ಪ್ರೈಸು, ಅದನ್ ಕೊಡಕ್ಕೆ ತಾನೆ ಇವಳು ಹಿಂಗ್ ಮಾಡಿರೋದು. ನಾವು ಸುಮ್ಕೆನೆ ಇರವ. ನಾಳಿಕೆ ಅವಳ ಮುಂದ್ಗಡೆನೆ ಹೋಗಿ ನಿಂತ್ಕೊಂಡು ಅವಳ ಬಾಯಾರನೆ ಸಿಹಿ ಸುದ್ದಿ ಕೇಳಿ ಅವಳ ಬಾಯಿಗೆ ಸಿಹಿ ಹಾಕ್ತೀನಿ. ಆಗ ಯೋಟ್ ಸಂತೋಷ ಇರ್ತೈತಿ ಅವಳು. ನೀನ್ ಈಗ್ಲೇ ಕೇಳ್ಬಿಟ್ರೆ ಆ ಸಂತೋಷ ಎಲ್ಲಿರ್ತೈತೆ? ಉರ್ವಶಿ, ನನ್ ಮನ್ಸು ಹೇಳ್ತೈತೆ, ಇದು ಅದೇಯ. ಅಯ್ಯೋ, ಈ ಅದ್ಕೆ ಹೆಂಗ್ ಹೇಳ್ಲಿ ನಾನು? ಅಕ್ಕ, ತಪ್ಪು ನಿಂದೆ ಕಣೆ. ನಂದನವರು ಈಗ ನಿನ್ನ ಕ್ಷಮಿಸಿದ್ದಾರೆ. ಶೋಭರಾಜ್ ವಿಷಯದಲ್ಲಿ ನಿನ್ ಪರ ನಿಂತು ನಿನ್ಗೆ ಸಹಾಯ ಮಾಡ್ತಿದ್ದಾರೆ ಕಣೆ. ಆದ್ರೆ ನೀನ್ ಮಾತ್ರ ಅವ್ರ ಮನ್ಸು ನೋಯೋ ಥರ ಯಾಕೆ ಮಾತಾಡ್ತೀಯಾ? ನನ್ ಬೇಕು ಅಂತ ಹಂಗೆಲ್ಲ ಮಾತಾಡ್ಲಿಲ್ಲ ಕಣೆ. ಆದ್ರೂ ಅಕ್ಕ, ಎಲ್ಲ ಸರಿ ಹೋಗೋ ಟೈಮ್ನಾಗೆ ನೀನ್ ಹಿಂಗೆಲ್ಲ ಮಾತಾಡಿ ಎಡವಟ್ ಮಾಡ್ಕೋಬೇಡ. ನೋಡು, ಏನೇ ನಡೆದಿದ್ರು ನಂದನವರು ಅದನ್ನೆಲ್ಲ ಒಪ್ಕೊಂಡು ನಿನ್ ಜೊತೆ ಜೀವನ ನಡ್ಸೋದಕ್ಕೆ ತಯಾರಿದ್ದಾರೆ ಕಣೆ. ಈಗ ನೀನು ನಿನ್ ಹಠ ಬಿಡ್ಬೇಕು ಅಷ್ಟೇ. ಅದ್ ಹೆಂಗ್ ಆಗ್ತೈತೆ ಪೂರ್ವಿ? ಎಷ್ಟೇ ಆದ್ರೂ. ಅಕ್ಕ ತಂಗಿಯರಿಬ್ರು ಏನ್ ಮಾತಾಡ್ತಾ ಇದ್ರಿ? ಏನಿಲ್ಲ ಅಮ್ಮಾಜಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ಪೂರ್ವಿ, ನೀನು ಚಂದುಲಾಲ್ ಅವ್ರ ಮಗನ್ನ ನೋಡ್ದೆ ಅಲ್ವಾ? ಆ ಹುಡುಗ ರಿಷಿ ನಿನಗೆ ಹೇಗನಸ್ತ? ಹೌರಾ? ಯಾಕೆ? ಯಾಕೂ ಇಲ್ಲ ಅಮ್ಮಾಜಿ. ಪಟ ಮಾತಾಡ್ತಾರೆ, ಗಾಬ್ರಿ ಗಾಬ್ರಿ ಮಾಡ್ಕೋತಾರೆ, ಮಾತಲ್ಲೇ ನಗಿಸ್ತಾರೆ. ದೊಡ್ಡ ಮನೆ ಹುಡುಗ ಅನ್ಸುತ್ತೆ, ಆದ್ರೂ ಸರಳವಾಗಿದ್ದಾರೆ. ನನ್ ಜೊತೆ ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಆ ಹುಡುಗ ನಿನಗೆ ಇಷ್ಟ ಆಯ್ತು ಅಂತ ಆಯ್ತು. ಅಂದ್ರೆ ಅಮ್ಮಾಜಿ, ಆ ಹುಡುಗ ನಿನ್ನನ್ನ ತುಂಬಾ ಇಷ್ಟಪಟ್ಟಿದ್ದಾನೆ ಪೂರ್ವಿ. ಹೌದು ಪದ್ಮಿನಿ, ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಿಜವಾಗ್ಲೂ ನಾವೇ ಹುಡುಕಿದಿದ್ರು ಇಷ್ಟು ಒಳ್ಳೆ ಸಂಬಂಧ ಸಿಗ್ತಿರ್ಲಿಲ್ಲ. ಅವರು ಆಗರ್ಭ ಶ್ರೀಮಂತರು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರನ್ನ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಜನ. ನಮ್ ಪೂರ್ವಿನಂತೂ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ಪೂರ್ವಿನ ಓದಿಸ್ತೀನಿ ಅಂತಾನು ಹೇಳ್ತಿದ್ದಾರೆ. ಇದಕ್ ನೀನೇನ್ ಹೇಳ್ತೀಯಾ? ಪೂರ್ವಿನ ಸೊಸೆ ಮಾಡ್ಕೊಂತಾರಂತ? ಅಲ್ಲ ಅಮ್ಮಾಜಿ, ಪೂರ್ವಿಗೆ ಮದ್ವೆ ಇನ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಲೇಬೇಕಲ್ವಾ? ಈಗ್ಲೇ ಮಾಡಿದ್ರಾಯ್ತು.
ಹಾಗಂತ ನಿಂತ ಕಾಲ್ನಲ್ಲೇ ಒಪ್ಕೊಳ್ಳಿ ಅವಳು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಪೂರ್ವಿ ಆ ಹುಡುಗನ ಹತ್ರ ಸುಮ್ನೆ ಮಾತಾಡೋದಕ್ಕೂ ಈ ಹುಡುಗ ತನ್ನ ಗಂಡನಾಗೋದಕ್ಕೆ ಯೋಗ್ಯ ನಿಧಾನ ಅಂತ ಯೋಚನೆ ಮಾಡಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಸ್ವಲ್ಪ ಟೈಮು ತಗೊಳುತ್ತೆ. ಆದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಆ ಹುಡುಗ ಮಾತ್ರ ಚಿನ್ನದಂತ ಹುಡುಗ. ನಮ್ ಪೂರ್ವಿಗೆ ಒಳ್ಳೆ ಜೋಡಿ ಆಗ್ತಾನೆ. ನಾಳೆ ನಿಮ್ಮಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದೀನಿ. ಹಾಗೆ ಚಂದೂಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ಆಗ್ಬಿಡ್ಲಿ, ಸರಿನಾ? ಏನಕ್ಕ ಇದು? ಆ ರಿಷಿನ ನನ್ ಮದ್ವೆ ಆಗ್ಬೇಕಾ? ಅಲ್ಲ, ಅವ್ರು ನನ್ನನ್ನ ನೋಡಿದ್ದೆ 2 ಸಲ. ಅಷ್ಟಕ್ಕೇನೆ ನನ್ನನ್ನ ಮದುವೆ ಆಗ್ಬೇಕು ಅನ್ಕೊಂಡು ನಾಳೆ ಮಾತುಕತೆಗೆ ಬರ್ತಿದಾರ. ನಡೆದಿರೋ 1 ಮದ್ವೆಯಿಂದಾನೆ ನಾವು ಈಗ್ಲೂ ಒದ್ದಾಡ್ತಾ ಇದ್ದೀವಿ. ಅಷ್ಟ್ರಲ್ಲಿ ಇನ್ನೊಂದು ಮದ್ವೆ ಮಾತುಕತೆನಾ? ನಿನ್ಗೀಗಾಗ್ಲೇ ಮದ್ವೆ ಆಗೈತೆ ಪೂರ್ವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಮದ್ವೆ ಆಗಕ್ಕಿಲ್ಲ. ಅಕ್ಕ, ನಾನ್ ಹೇಳ್ತಿರೋದು ನನಗ್ ಮದ್ವೆ ಆಗೈತೆ ಅಂತ ಅಲ್ಲ. ನನ್ ಕುಕ್ಕೆಲಿ ಈ ತಾಳಿ ಇರುವಾಗ ನಾನ್ ನನ್ ಮದ್ವೆ ಬಗ್ಗೆ ಹೆಂಗ್ ಯೋಚನೆ ಮಾಡ್ಲಿ? ಇಷ್ಟಕ್ಕೂ ನನಗೀಗ್ಲೇ ಮದ್ವೆ ಎಲ್ಲ ಬೇಡ, ನಾನು ಓದ್ಬೇಕು. ಪೂರ್ವಿ, ನೀನು ಓದು. ನಿನ್ ಕನ್ಸೇನಿದ್ರು ಅದನ್ನ ನನ್ಸ್ ಮಾಡ್ಕೋ. ಆದ್ರೆ ನೀನ್ ಯಾರ್ ಜೊತೆ ಮದ್ವೆ ಆಗ್ಬೇಕು, ನೀನ್ ಯಾರ್ ಜೊತೆ ಬದುಕ್ಬೇಕು ಅನ್ನೋದು ಅದ್ಯಾವ್ರು ನಿರ್ಧಾರ ಮಾಡಾಗೈತೆ. ಅದನ್ನ ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದೀಗ. ನೀನೇನು ಹೆದ್ರು ಬೇಡ. ನಾಳೆ ಯಾವ ಮದ್ವೆ ಮಾತುಕತೆನೂ ಆಗಕ್ ನಾನ್ ಬಿಡಕ್ಕಿಲ್ಲ. ಹೆಂಗಕ್ಕ ಇದನ್ನೆಲ್ಲ ತಡಿತೀಯಾ? ಅದೇ ಅರ್ಥ ಆಗ್ತಿಲ್ಲ ಪೂರ್ವಿ. ನಂದನ್ ಅವ್ರ ಹತ್ರ ಹೇಳೋಣ ಅಂದ್ರೆ ಅವರು ಕೋಪ ಮಾಡ್ಕೊಂಡವ್ರೆ. ಅಮ್ಮಾಜಿ ಹೇಳಿದ್ರಲ್ಲ ಅಪ್ಪಯ್ಯ ಒಬ್ಬ ಬರ್ತಾರೆ ಅಂತ. ಅಪ್ಪಯ್ಯಂಗೆ ಪೂರ್ವಿ ಇನ್ನೂ ಚಿಕ್ಕೋಳು, ಈಗ್ಲೇ ಮದ್ವೆ ಬೇಡ ಅಂತ ಹೇಳ್ಬಿಡ್ಲಾ? ಅಪ್ಪಯ್ಯನ ಹಿಂಗಾರ ಮಾಡಿ ಒಪ್ಸ್ತೀನಿ ಇರು. ಪತ್ತು ಫೋನ್ ಮಾಡ್ತಾವಳೆ. ನಾನ್ ಅನ್ಕೊಂಡಂಗ್ ಏನೋ ನಡ್ತೈತೆ. ಇವಳ ಹತ್ರ ಮಾತಾಡಿ ವಿಷಯ ಏನಂತ ಸರಿಯಾಗಿ ತಿಳ್ಕೋಬೇಕು. ಯಾರು ವಿಸಿ? ಬದ್ದುನಾ? ಓ, ಆ ವಿಷಯ ಹೇಳೋಕೆ ಈಗ ಫೋನ್ ಮಾಡಿರ್ಬೇಕು. ಮಾತಾಡು. ಪತ್ತು ಅಲ್ಲ ಅದ್ಕೆವಾ, ಬೇರೆ ಯಾರೋ. ಅಯ್ಯ, ನನ್ ಪೊದ್ದು ಅನ್ಕಂಡೆ. ಸರಿ, ಅಡ್ಗೆ ತಯಾರಾಗೈತೆ. ನಿಮ್ಮಣ್ಣಯ್ಯ ಅರಳಿ ಮರದ ತಾವಳೆ ಕೂತಿರ್ಬೇಕು. ನಾನು ಹೋಗಿ ಕರ್ಕ ಬಂದ್ಬಿಡ್ತೀನಿ. ನಿನ್ ಪಾವ್ನಿ ನೆಪ್ಸ್. ಹಲೋ ಪದ್ದು. ಅಲ್ಲೋ ಅತ್ಯವ, ಇಲ್ಲೊಂದು ಎಡವಟ್ ಆಗ್ತೈತೆ. ನಿಮ್ಗೂ ಗೊತ್ತಿರ್ಬೋದೇನೋ. ಅಮ್ಮಾಜಿ ಫೋನ್ ಮಾಡಿ ಅದೇನು ಸರ್ಪ್ರೈಸು ಅಂದ್ರು ಕಣವ. ಆದ್ರ ಅದೇನು ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತವ? ಪೂರ್ವಿನ ಒಂದ್ ಹುಡುಗ ಇಷ್ಟಪಟ್ಟವನೆ. ಅವ್ರ ಅಪ್ಪ ಅಮ್ಮಾಜಿ ಹತ್ರ ಮಾತಾಡೋರೆ. ಅದ್ಕೆಯ ಅಪ್ಪ ಇನ್ನೂ ಒಬ್ಬನು ಬರೋ ಕೇಳೋರೆ. ಪೂರ್ವಿ ಹೆಂಗ್ ಇನ್ನೊಂದ್ ಮದ್ವೆ ಆಗಕ್ ಸಾಧ್ಯ ಅತ್ಯವ? ಅವ್ಳ ಕುತ್ಕೆಗೆ ನಂದನ್ನೋರ್ ತಾಳಿ ಕಟ್ಟೋರಲ್ವಾ? ಹಿಂಗಾದ್ರೂ ಮಾಡಿದನ್ನ ತಡಿಬೇಕತ್ಯವ. ಇದಾ ವಿಷಯ? ಒಳ್ಳೇದೇ ಆಯ್ತಲ್ಲ. ಏನಂದ್ರೆ ಏನ್ ಒಳ್ಳೇದತ್ಯವ? ನೋಡವ್ವ ಪದ್ದು, ಮದ್ವೆಲ್ ಏನ್ ನಡೀತೋ ಅದನ್ನ ನೀನು ಮರ್ತು ಬಿಡು. ಪೂರ್ವಿಗೆ ಸಂಬಂಧ ಬಂದಿರೋದು ಒಳ್ಳೆ ವಿಷಯನೇ. ಹುಡುಗ ಒಳ್ಳೆಯವನಾಗಿದ್ರೆ ಮದ್ವೆ ನಡೀಲಿ ಬಿಡು. ನೀನ್ ಇದನ್ನ ತಡಿಬೇಡ. ನೀನ್ ತಡಿಯಕ್ಕೆ ನಾ ಬಿಡಕ್ಕಿಲ್ಲ ಬಿಡು.
ಗಂಡ ಹೆಂಡತಿ ಅನ್ನೋ ಈ ಸುಳ್ಳು ಸಂಬಂಧ ಮುರಿಬೇಕು. ಸತ್ಯನ ಒಪ್ಕೊಂಡು ನೀವು ಪೂರ್ವಿ ಜೀವನ ಶುರು ಮಾಡ್ಬೇಕು. ಅಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ಆಗ್ಲೇ ನಿಮ್ನ ನೋಯಿಸ್ಬಿಟ್ಟೆ. ಆ ಥರ ಮಾತಾಡಬಾರ್ದಾಗಿತ್ತು. ನನ್ನ ತಪ್ಪಿನರ್ವು ನನ್ಗಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವು ನನ್ನ ಕ್ಷಮಿಸಿದ್ದೀನಿ ಅನ್ನೋವರೆಗೂ ನಾನು ಸಾರಿ ಕೇಳ್ತಾನೆ ಇರ್ತೀನಿ. ಸಾರಿ 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 ಸ್ಟಾಪ್. ಸಾರಿ 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 ಅಮ್ಮ ತಾಯಿ, ನಿನ್ ಬೈಕ್ ಸ್ವಲ್ಪ ಬೀಗ ಹಾಕೋ. ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಮತ್ತೆ. ಸರಿ, ಆದ್ರೆ ಇನ್ನೊಂದ್ಸಲ ಅಂತ ಮಾತಾಡ್ಬೇಡ. ನೋಡಿ ನಂದನವ್ರೆ, ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ ನನ್ಗೆ ಗೊತ್ತೈತೆ. ಆದ್ರೆ ನಿಮ್ ಪ್ರೀತಿಗೆ ನಾನು ವಾಪಸ್ ಪ್ರೀತಿ ಕೊಡಕ್ಕಾಗ್ದಿದ್ರು ದ್ರೋಹ ಅಂತೂ ಕೊಡಕ್ಕಿಲ್ಲ. ನಿಮ್ಗೆ ಪೂರ್ವಿಗೆ ನ್ಯಾಯ ಸಿಗಂಗಾಗ್ಬೇಕು, ಅದೇ ನನ್ನ ಉದ್ದೇಶ. ಆದ್ರೆ ಈಗ ನೋಡಿ, ಪೂರ್ವಿಗೆ ಅನ್ಯಾಯ ಆಗ್ತೈತೆ. ಏನಾಯ್ತು ಅವಳಿಗೆ? ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಾಳೆ ನಿಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದೀನಿ. ಹಾಗೆ ಚಂದುಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ನಿಜನಾ? ರಿಷಿ ಪೂರ್ವಿನ ಇಷ್ಟಪಟ್ಟಿದ್ದಾನ? ನಾಳೆನೆ ಅವ್ರ ಮನೆಗೆ ಬರ್ತಿದ್ದಾರೆ. ಮತ್ತೆ ಅಪ್ಪಯ್ಯ ಅವ್ವನೂ ಬರ್ತಾವ್ರೆ. ನಾಳೆ ಮದ್ವೆ ಮಾತುಕತೆ ನಡಿಬಾರ್ದು. ಏನಾದ್ರೂ ಮಾಡಿ ನಿಲ್ಸಿ ನಂದನವ್ರೆ. ಆಗ್ತಿರೋ ಒಳ್ಳೆ ಕೆಲ್ಸನ ಯಾಕೆ ತಡಿಬೇಕು ಪದ್ಮಿನಿ? ಪೂರ್ವಿಗೆ ಇಷ್ಟ ಇದ್ರೆ ಹುಡುಗನ್ ಮದ್ವೆ ಆಗ್ಲಿ ಬಿಡು. ಇದರಿಂದ ನಮ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ನೀವ್ ಯಾಕೆ ಹಿಂಗ್ ಹೇಳ್ತಿದ್ದೀರಾ? ಪೂರ್ವಿ ಹೆಂಗೆ ರಿಷಿನ ಮದ್ವೆ ಆಗಕೈತದೆ? ಪೂರ್ವಿಗೆ ನೀವು ತಾಳಿ ಕಟ್ಟಿದೀರಾ ನಂದನವ್ರೆ. ಅದಕ್ಕೆ ಏನು? ನಾನು ಪೂರ್ವಿ ಒಟ್ಟಿಗೆ ಜೀವನ ಮಾಡ್ಬೇಕಾ? ಅದಾಗಲ್ಲ ಅಂತ ಹೇಳಿಲ್ಲ ನಿನ್ಗೆ? ಏನ್ ನಾವು 3 ಜನ ಲೈಫ್ ಲಾಂಗ್ ಹಿಂಗೆ ಇರ್ಬೇಕಾ ಪದ್ಮಿನಿ? ಇಲ್ಲ, ನಾವು ನಮ್ಮ ದಾರಿನ ನೋಡ್ಕೋಬೇಕು. ಪೂರ್ವಿಗೆ ಅವಳ್ದೇ ಆದ ಜೀವನ ಇದೆ, ಅದನ್ನ ನೋಡಿ ಕಟ್ಕೊಳ್ಳಿ. ಅದಕ್ಕೆ ಯಾಕೆ ನಾವು ಅಡ್ಗಾಲ್ ಹಾಕ್ಬೇಕು? ಪೂರ್ವಿ ಜೀವನ ಸೆಟ್ಲ್ ಆದ್ರೆ ನಾನು ನೀನು ಹಾಯಾಗಿ ಬದುಕ್ಬೋದು ಪದ್ಮಿನಿ. ಇದನ್ನ ನಾನಂತೂ ತಡೆಯಲ್ಲ. ಅಯ್ಯೋ, ನಂದನವ್ರು ಹಿಂಗೆ ಹೇಳ್ಬಿಟ್ರಲ್ಲ. ಅತ್ಯವನು ನನ್ನ ಸಹಾಯಕ್ಕೆ ಬರ್ಲಿಲ್ಲ. ನಾನೀಗೇನ್ ಮಾಡ್ಲಿ?